ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಎಂಎ ಪದವಿ ಪಡೆದ ಇವರಿಗೆ ಪ್ರೌಢಶಾಲೆಯಲ್ಲಿದ್ದಾಗಲೇ ಬರವಣಿಗೆಯ ಆರಂಭ. ಬಾಲ್ಯದಿಂದಲೂ ನಾಟಕಾಸಕ್ತಿ. ಕಳೆದ 52 ವರ್ಷಗಳಿಂದ ಸುಮಾರು 250ಕ್ಕೂ ಹೆಚ್ಚು ಸಣ್ಣಕಥೆಗಳು, 35 ಕಾದಂಬರಿಗಳು, 100ಕ್ಕೂ ಹೆಚ್ಚು ಕವನಗಳು, ಹಾಸ್ಯ ಬರಹಗಳು, ವಿಮರ್ಶೆಗಳು, ನಾಟಕ, ಜೀವನ ಚರಿತ್ರೆ ಮತ್ತು ಸುಮಾರು 800ಕ್ಕೂ ಹೆಚ್ಚು ನಾಟಕ ಪ್ರಕಟವಾಗಿರುವ ನೃತ್ಯ ವಿಮರ್ಶನಾ ಲೇಖನಗಳು. ಯಾರಪ್ಪ ಈ ಲೇಖಕಿ ಎಂದು ಯೋಚಿಸುತ್ತಿರುವಿರಾ? ವಾರ್ತಾ ಇಲಾಖೆ ಬೆಂಗಳೂರಿನಲ್ಲಿ ಉಪನಿರ್ದೇಶಕಿಯಾಗಿ ನಿವೃತ್ತಿಯಾಗಿರುವವರು. ಇವರಿಗೆ ಪತ್ರಿಕೋದ್ಯಮದ ಅನುಭವವೂ ಯಥೇಚ್ಛವಾಗಿದೆ. ಪ್ರಜಾಮತ ವಾರಪತ್ರಿಕೆ, ಪ್ರಜಾಪ್ರಭುತ್ವ ವಾರಪತ್ರಿಕೆಗಳಲ್ಲಿ ಮತ್ತು ಇಂಚರ ಮಾಸಪತ್ರಿಕೆಯಲ್ಲಿ ಸಹಾಯಕ ಸಂಪಾದಕಿಯಾಗಿ ಸೇವೆ ಸಲ್ಲಿಸಿರುವ ಇವರು ಪ್ರಸ್ತುತ ಫ್ರೀಲಾನ್ಸ್ ಜರ್ನಲಿಸ್ಟ್, ಪತ್ರಿಕೆಗಳಿಗೆ ಕಲಾ ವಿಮರ್ಶಕಿಯಾಗಿ ಅಂಕಣ ಬರಹಗಾರ್ತಿಯಾಗಿರುವವರು. ಇವರು ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿಯೂ ಮಾನ್ಯತೆ ಪಡೆದ ಕಲಾವಿದೆ. ಪ್ರಸ್ತುತ ಪ್ರಧಾನ ಸಂಪಾದಕಿಯಾಗಿ ಅಂತರ್ಜಾಲದ ಸಂಧ್ಯಾ ಪತ್ರಿಕೆಯನ್ನು ನಿರ್ವಹಿಸುತ್ತಿದ್ದಾರೆ. ಈಗ ತಿಳಿಯಿತಲ್ಲವೇ? ಹೌದು, ವೈ.ಕೆ. ಕೇಶವಮೂರ್ತಿ ಮತ್ತು ವೈ.ಕೆ. ಅಂಬಾಬಾಯಿಯವರ ಪುತ್ರಿಯಾಗಿ ಬೆಂಗಳೂರಿನಲ್ಲಿ ಜನಿಸಿರುವ ಕನ್ನಡ ಸಾರಸ್ವತ ಲೋಕದಲ್ಲಿ ಜನಪ್ರಿಯ ಲೇಖಕಿಯಾಗಿ ಖ್ಯಾತಿ ಪಡೆದಿರುವ ವೈ.ಕೆ. ಸಂಧ್ಯಾ ಶರ್ಮಾ ಅವರ ಬಗ್ಗೆಯೇ ಹೇಳುತ್ತಿರುವುದು. ಪರಿವೇಶ, ಪರಿಭ್ರಮಣ, ಕವಣೆಗಿಟ್ಟಕಲ್ಲು, ಮಧುಸಿಂಚನ, ನೃತ್ಯ ಸರಸ್ವತಿ, ಬೊಗಸೆ ಬೆಳದಿಂಗಳು, ನೆಲಗಾಣದ ಹಕ್ಕಿ, ಚೈತ್ರ ಪಲ್ಲವಿ, ಕನಸಿನ ಬೆನ್ನೇರಿ ಬಂತು, ಬೆಳ್ಳಿ ಕಿರಣ, ಕಂದರ, ಉದ್ದಾರ, ತಿಳಿಮೋಡ ತೇಲೀತು, ಮಂಜಿನ ಮಹಲ್ಲು, ಗುಹಾಂತರ, ಪ್ರೇಮಚಂದನ, ಮೋಡದ ನೆರಳು, ಕಾನನದ ನಡುವೆ, ಗುಪ್ತಗಾಮಿನಿ, ಇರುಳು ಕರಗಿತು, ಕಪ್ಪು ಮೋಡ ಬಿಳಿ ಅಂಚು ಮುಂತಾದವುಗಳು ಇವರ ಪ್ರಕಟಿತ ಕಥಾ ಸಂಕಲನಗಳಾದರೆ, ಉರಿದು ಹೋದ ಕನಸುಗಳು ಇದು ಇವರ ಕವನ ಸಂಕಲನ. ರಂಗಾಂತರಂಗ ಇವು ರಂಗ ವಿಮರ್ಶೆಗಳ ಸಂಕಲನ. ನಾಟ್ಯಾಂತರಂಗ ನೃತ್ಯ ಪ್ರದರ್ಶನಗಳ ಸಂಕಲನ. ನೃತ್ಯ ಕಲಾವಿದೆಯರ ಪರಿಚಯ ಮಾಲಿಕೆ ನೃತ್ಯಲೋಕ. ಅಹಲ್ಯಾಬಾಯಿ ಹೋಳ್ಕರ್ ಇದು ಜೀವನ ಚರಿತ್ರೆ. ಮಹಿಳೆ ಮತ್ತು ಉದ್ಯೋಗ ವೈಚಾರಿಕ ಕೃತಿಗಳು. ಇವೆಲ್ಲವೂ ಲೇಖಕಿಯಾಗಿರುವ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿನ ಹಿಡಿತ ಹಾಗೂ ವಿಭಿನ್ನ ವಿಷಯಗಳಲ್ಲಿನ ಆಸಕ್ತಿ ಮತ್ತು ಪ್ರಬುದ್ಧತೆಯನ್ನು ಪರಿಚಯಿಸುವಂತಹ ಕೃತಿಗಳು. ಇನ್ನು ಪ್ರಶಸ್ತಿಗಳ ಪಟ್ಟಿಯಂತೂ ಅನೇಕಾನೇಕ. ಬೆಂಗಳೂರು ಮಹಾನಗರ ಪಾಲಿಕೆಯ ಕೆಂಪೇಗೌಡ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಕನ್ನಡ ಲೇಖಕಿಯರ ಸಂಘದ ಪ್ರಶಸ್ತಿ, ಪಂಜೆ ಮಂಗೇಶರಾಯರ ಪ್ರಶಸ್ತಿ, ಕೆನರಾ ಬ್ಯಾಂಕ್ ಮಹಿಳಾ ಸಾಧಕಿ ಪ್ರಶಸ್ತಿ ಮತ್ತು ಅಬ್ದುಲ್ ಕಲಾಂ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ನಗರ ಜಿಲ್ಲೆಯಿಂದ ನೀಡಿರುವ ಕನ್ನಡ ಸೇವಾ ರತ್ನ, ಮಂಗಳೂರಿನ ಸಾಧನಾ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಸಾಧನಾ ಪ್ರಶಸ್ತಿ ಮತ್ತು ಚಂದ್ರಕಲಾ ಸ್ವರಲಿಪಿ ಪ್ರತಿಷ್ಠಾನದ ಲಿಪಿ ಪ್ರಾಜ್ಞೆ ಪ್ರಶಸ್ತಿ, ಶಿವಪ್ರಿಯ ಅಂತಾರಾಷ್ಟ್ರೀಯ ನೃತ್ಯ ಸಂಸ್ಥೆಯು ಸಾಹಿತ್ಯ ಭಾರತಿ ಎಂದು ಬಿರುದು ಕೂಡ ನೀಡಿದೆ. ಇತ್ತೀಚೆಗೆ ಇವರ ಸಮಗ್ರ ಸಾಹಿತ್ಯ ಸೇವೆಗೆ ವಿಶ್ವೇಶ್ವರಯ್ಯ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಲಭಿಸಿದೆ. 2017ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಪ್ರಥಮ ಮಹಿಳಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿ ವಹಿಸಿದ ಇವರು ಕನ್ನಡ ಸಾಹಿತ್ಯ ವಲಯದಲ್ಲಿ ಗೌರವಾನ್ವಿತ ಲೇಖಕಿ. ಒಟ್ಟಿನಲ್ಲಿ ಈ ಮಾಸದ ಕನ್ನಡ ಪುಸ್ತಕ ಪರಿಚಯದಲ್ಲಿ ಕನ್ನಡ ಸಾರಸ್ವತ ಲೋಕದ ಹೆಮ್ಮೆಯ ಹಾಗೂ ಪ್ರತಿಭಾವಂತ ಲೇಖಕಿಯಾದ ವೈ.ಕೆ. ಸಂಧ್ಯಾ ಶರ್ಮಾ ಅವರ ಕೆಲವು ಆಯ್ದ ಕೃತಿಗಳ ಪರಿಚಯವನ್ನು ಮಾಡಿಕೊಡುವ ಉತ್ಸಾಹದೊಂದಿಗೆ ಬಂದಿದ್ದೇವೆ. ತಪ್ಪದೇ ಕೇಳಿ ಆನಂದಿಸಿ. ಧನ್ಯವಾದಗಳು.